ನಮಸ್ಕಾರ. ನನ್ನ ಹೆಸರು ಶಕುಂತಲಾ. ನಾನು ಚಿತ್ರಕೂಟ ಶಾಲೆಯಲ್ಲಿ ಕನ್ನಡ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಎಲ್ಲಾದರೂ ಹೊರಗಡೆ ಹೋದಾಗ ನನ್ನನ್ನು ಗುರುತಿಸ್ಬಿಟ್ಟು ನೀವು ಚಿತ್ರಕೂಟ ಶಾಲೆಯ ಶಿಕ್ಷಕಿ ಅಲ್ವಾ ಅಂತ ನನ್ನನ್ನು ಮಾತಾಡಿಸಿದಾಗ ತುಂಬ ಸಂತೋಷ ಆಗುತ್ತೆ ಮತ್ತು ಹೆಮ್ಮೆ ಕೂಡ ಆಗುತ್ತೆ. ಈ ಸಂತೋಷಕ್ಕೆ ಕಾರಣ ಚಿತ್ರಕೂಟ ಶಾಲೆ. ನಾನು ಚಿತ್ರಕೂಟ ಶಾಲೆಗೆ ಮೊದಲಿಗೆ ಸೇರಿದಾಗ ನನ್ನ ಒಂದು ಎಜುಕೇಷನ್ನು PUC, ಡಿಗ್ರಿ ಮತ್ತು DED ಆಗಿತ್ತು. ಆ ಬೇಸ್ ಮೇಲೆ ನಾನು ಇಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸಲು ಪ್ರಾರಂಭಿಸಿದೆ. ಚಿತ್ರಕೂಟ ಶಾಲೆಯಲ್ಲಿ ಕಲಿಕೆ ಕೊಡ್ತಕ್ಕಂಥ ಪ್ರೋತ್ಸಾಹ ಮತ್ತು ಪ್ರೇರಣೆ ನೋಡಿ ನನ್ನಲ್ಲೂ ಕೂಡ ಯಾಕೆ ಇನ್ನೂ ಹೆಚ್ಚಿನ ವ್ಯಾಸಂಗ ಕಲಿಬಾರ್ದು ಅಂತ ಆಸಕ್ತಿ ಮೂಡಿತು. ಮ್ಯಾಮ್ ಹತ್ರ ಹೋಗಿ ಮಾತಾಡಿದೆ. ಮ್ಯಾಮ್, ನಾನು BEd ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದಾಗ ಮ್ಯಾಮ್ ತಕ್ಷಣ ಯಾಕಾಗಬಾರ್ದು ಕಲಿ ಅಂತ ನನ್ನಲ್ಲಿ ಪ್ರೋತ್ಸಾಹನ ತುಂಬಿದ್ರು, ಹುರಿದುಂಬಿಸಿದ್ರು. ನಾನು ಕೂಡ ಆ ಒಂದು ಪ್ರೋತ್ಸಾಹದೊಂದಿಗೆ BEd ಕಂಪ್ಲೀಟ್ ಮಾಡಿಕೊಂಡೆ. ಅದಾದಮೇಲೆ 2 ವರ್ಷ MA ಕಂಪ್ಲೀಟ್ ಮಾಡಿಕೊಂಡೆ. ಇದೆಲ್ಲವೂ ಆಗಿದ್ದು ಚಿತ್ರಕೂಟ ಶಾಲೆಯಲ್ಲಿ ಅಂತ ಹೇಳಿದ್ರೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ನಿಜ ಜೀವನದಲ್ಲಿ ನಾನು ಇಷ್ಟೆಲ್ಲ ಶಿಕ್ಷಣವನ್ನು ಪಡಿತಾ ಇದ್ನಲ್ಲೋ ಗೊತ್ತಿಲ್ಲ. ಚಿತ್ರಕೂಟ ಬಂದ ಮೇಲೆ ನನ್ನ ಶಿಕ್ಷಣ ಕಂಪ್ಲೀಟ್ ಆಯಿತು, ನನ್ನ ಅಭಿವೃದ್ಧಿ ಕೂಡ ಆಯಿತು. ಅದಕ್ಕೆಲ್ಲ ಕಾರಣ ಚಿತ್ರಕೂಟ ಶಾಲೆ. ಚಿತ್ರಕೂಟ ಶಾಲೆ ನನ್ನ ಪಾಲಿನ ನಗುವಿನ ಒಂದು ಮಂದಿರ. ಯಾಕಂದರೆ ಇಲ್ಲೆಲ್ಲ ಸಮಾನ ವಯಸ್ಕರಿದ್ದೀವಿ, ಸಮಾನ ಮನಸ್ಥಿತಿ ಉಳ್ಳವರಿದ್ದೀವಿ, ಹಾಗೆ ಸಹೃದಯ ಬಂಧುಗಳು ಇರೋದರಿಂದಾಗಿ ಒಬ್ಬರಿಗೊಬ್ಬರು ಅರ್ಥ ಮಾಡ್ಕೊಳ್ಳುವಂಥ ಮನೋಭಾವನೆ ಇದೆ. ಇದೆಲ್ಲ ಕಾರಣವಾಗಿದ್ದು ಚಿತ್ರಕೂಟ ಶಾಲೆಯಲ್ಲಿ ಅಂತ ಹೇಳೋದಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ಈ ಒಂದು ಶಾಲೆಯಲ್ಲಿ ನಾನು ಕಾರ್ಯನಿರ್ವಹಿಸೋದಕ್ಕೂ ಕೂಡ ನನಗೆ ತುಂಬ ಸಂತೋಷ ಆಗುತ್ತೆ. ಅದೇ ರೀತಿ ನನಗೆ ಹೊಸ ಕಲಿಕೆಗೆ ಒಂದು ಪ್ರೇರಣೆಯನ್ನು ಕೊಡ್ತಾ ಇದೆ ಈ ಶಾಲೆ. ಸಮಯವನ್ನು ಹೇಗೆ ಸದುಪಯೋಗ ಪಡಿಸ್ಕೊಳ್ಬೇಕು, ಹೇಗೆ ಜೀವನ ಕೌಶಲ್ಯಗಳನ್ನ ಬೆಳೆಸ್ಕೊಳ್ಬೇಕು ಅನ್ನೋದನ್ನು ಕಲಿಸ್ಕೊಡ್ತಾ ಇದೆ ನಿರಂತರವಾಗಿ. ಇದಕ್ಕೆಲ್ಲ ಕಾರಣ ಚೈತನ್ಯ ಸರ್ ಇರ್ಬೋದು, ಜ್ವೈತಾ ಮ್ಯಾಮ್ ಇರ್ಬೋದು, ಮತ್ತು ನನ್ನ ಕೋಆರ್ಡಿನೇಟರ್ ಮ್ಯಾಮ್ಗೆ ನಾನು ತುಂಬ ಹೃದಯದ ಆಭಾರಿಯಾಗಿದ್ದೇನೆ. ಧನ್ಯವಾದ ಚಿತ್ರಕೂಟ, ಧನ್ಯವಾದ.